ವುಮೆನ್ಸ್ ಪ್ರೀಮಿಯರ್ ಲೀಗ್ ನಲ್ಲಿ ಇಂದು ಮದಗಜಗಳ ಕಾಳಗ. ಒಂದ್ ಕಡೆ ಮೊದಲ ಪಂದ್ಯದಲ್ಲಿ ದಾಖಲೆಯನ್ನ ಬರೆದಿರುವಂತ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು, ಮತ್ತೊಂದು ಕಡೆ ಒಂದೇ ಒಂದು ರನ್ ನಿಂದ ಮುಂಬೈ ತಂಡವನ್ನ ಸೋಲಿಸಿರುವಂತ ಡೆಲ್ಲಿ ಕ್ಯಾಪಿಟಲ್ಸ್. ಮೊದಲ ಪಂದ್ಯಗಳಲ್ಲಿ ಗೆಲುವಿನ ರುಚಿಯನ್ನ ಕಂಡಿರುವಂತ ಈ ಎರಡು ಟೀಮ್ಗಳು ಕೂಡ ಇಂದಿನ ಮ್ಯಾಚ್ ನಲ್ಲೂ ಅದೇ ಟ್ರ್ಯಾಕ್ ನ ಕಂಟಿನ್ಯೂ ಮಾಡೋಕೆ ಕಾಯ್ತಾ ಇವೆ. ಅಷ್ಟಕ್ಕೂ ಇವತ್ತಿನ ಮ್ಯಾಚ್ ನ ಮೇನ್ ಹೈಲೈಟ್ಸ್ ಏನು ಅನ್ನೋದನ್ನ ಹೇಳ್ತೇನೆ. ನಾನು ಶಾಂತ, ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಮೊದಲನೇ ಪಂದ್ಯದಲ್ಲಿ ಇತಿಹಾಸವನ್ನ ಸೃಷ್ಟಿಸಿ ಗೆದ್ದಿರುವಂತ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಸಿಂಹಿಣಿಯರು ಈಗ ಎರಡನೇ ಫೈಟ್ಗೆ ಸಜ್ಜಾಗಿದ್ದಾರೆ. ಆರ್ಸಿಬಿ ಆರಂಭಿಕ ಪಂದ್ಯದಲ್ಲಿ ಗುಜರಾತ್ ಜೈಂಟ್ಸ್ ವಿರುದ್ಧ ದಾಖಲೆಯ 207 ರನ್ಗಳನ್ನ ಬೆನ್ನತ್ತಿ ಗೆಲುವನ್ನ ಸಾಧಿಸಿತ್ತು. ಇದೀಗ ದೆಹಲಿ ವಿರುದ್ಧವೂ ಕೂಡ ಗೆಲುವಿನ ಪತಾಕೆಯನ್ನ ಹಾರಿಸೋಕೆ ಸರ್ವ ಸನ್ನದ್ಧವಾಗಿದೆ. ಆದರೆ ಡಿಸಿಯನ್ನ ಬಗ್ಗು ಬಡಿಯೋದು ಅಷ್ಟು ಸುಲಭ ಕೂಡ ಇಲ್ಲ. ಮುಂಬೈ ಇಂಡಿಯನ್ಸ್ ವಿರುದ್ಧ ಕೊನೆ ಎಸೆತದಲ್ಲಿ ರೋಚಕ ಗೆಲುವನ್ನ ಸಾಧಿಸಿದ್ದಂತ ಡೆಲ್ಲಿ ಕ್ಯಾಪಿಟಲ್ಸ್ ಕೂಡ ಸತತ 7ನೇ ಗೆಲುವಿನ ಕಾತರದಲ್ಲಿದೆ. ಉಭಯ ತಂಡಗಳು ಕೂಡ ಬಲಿಷ್ಠವಾಗಿದ್ದು, ಇಂದಿನ ಪಂದ್ಯ ಹೈ ವೋಲ್ಟೇಜ್ ಇಂದ ಕೂಡಿರಲಿದೆ. ಅದರಲ್ಲೂ ಕೂಡ ವಡೋದರಾದಲ್ಲಿ ನಡೆಯಲಿರುವಂತಹ ಪಂದ್ಯದಲ್ಲಿ ಆರ್ಸಿಬಿಯೇ ಪಂದ್ಯವನ್ನ ಗೆಲ್ಲುವಂತ ಹಾಟ್ ಫೇವರಿಟ್ ಟೀಮ್ ಎನಿಸಿಕೊಂಡಿದೆ. ಬೆಂಗಳೂರು ತಂಡದ ಓಪನರ್ಸ್ ಮೇಲೆ ಎಲ್ಲರ ಕಣ್ಣು. WPL ನ ಉದ್ಘಾಟನಾ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಗೆದ್ದಿದ್ರು ಕೂಡ ಆರಂಭಿಕ ಆಟಗಾರ್ತಿಯರು ರನ್ ಕಲೆ ಹಾಕುವಲ್ಲಿ ಎಡವಿದ್ರು. ನಾಯಕಿ ಸ್ಮೃತಿ ಮಂದಾನ ಹಾಗೆ ಡೈನಿ ವೈಟ್ ಅವರು ಒಂದಂಕಿಗೆ ವಿಕೆಟ್ ಅನ್ನು ಒಪ್ಪಿಸಿದ್ರು. ಇವತ್ತಿನ ಪಂದ್ಯದಲ್ಲಿ ಇವರಿಬ್ಬರ ಮೇಲೆ ಭಾರಿ ನಿರೀಕ್ಷೆಗಳನ್ನ ಇಟ್ಕೊಳ್ಳಲಾಗಿದೆ. ಇನ್ನು ಅಭಿಮಾನಿಗಳ ಚೆರಿ ಲೇಡಿ ಎಲ್ಲಿಸ್ ಪೆರ್ರಿ ಕಳೆದ ಪಂದ್ಯದಲ್ಲಿ 50 ಬಾರಿಸಿದ್ದು ಈ ಮ್ಯಾಚ್ ನಲ್ಲೂ ಕೂಡ ಕನ್ಸಿಸ್ಟೆನ್ಸಿ ಪರ್ಫಾರ್ಮೆನ್ಸ್ ಕೊಡಬಹುದು. ಇನ್ನು ಮಧ್ಯಮ ಕ್ರಮಾಂಕದಲ್ಲಿ ರಾಘವಿ ಬಿಸ್ತಾ ಹಾಗೆ ಕನಿಕಾ ಅಹುಜಾ ಅವರು ಸ್ಥಿರ ಪ್ರದರ್ಶನವನ್ನ ನೀಡಬೇಕಿದೆ. ಅದೆಲ್ಲಕ್ಕಿಂತ ಹೆಚ್ಚಾಗಿ ಕಳೆದ ಪಂದ್ಯದಲ್ಲಿ ಬಿರುಗಾಳಿಯನ್ನೇ ಎಬ್ಬಿಸಿದಂತ ವಿಕೆಟ್ ಕೀಪರ್ ಬ್ಯಾಟ್ಸ್ವುಮನ್ ಆಗಿರುವಂತ ರಿಚಾ ಘೋಷ್ ಮೇಲೆ ಎಲ್ಲರ ಕಣ್ಣಿದೆ. ರಿಚಾ ಕಳೆದ ಪಂದ್ಯದಲ್ಲಿ 27 ಎಸೆತಗಳಲ್ಲೇ 64 ರನ್ಗಳನ್ನ ಸಿಡಿಸಿ ಅಬ್ಬರಿಸಿದ್ರು. ಇವರ ಜೊತೆಗೆ ಬೌಲರ್ಗಳಾಗಿರುವಂತ ರೇಣುಕಾ ಸಿಂಗ್, ವಿಜಯ್ ಜೋಶಿತಾ, ಪ್ರೇಮಾ ರಾವತ್ ಕೂಡ ರನ್ಗಳನ್ನ ಕಟ್ಟಿ ಹಾಕಿದ್ರೆ ಮತ್ತೊಂದು ಗೆಲುವು ನಮ್ಮದೇ ಆಗಲಿದೆ. 1 ರನ್ ನಿಂದ ಮುಂಬೈ ತಂಡಕ್ಕೆ ಮಣ್ಣು ಮುಕ್ಕಿಸಿದ ಡೆಲ್ಲಿ. ಇನ್ನು ಮತ್ತೊಂದು ಕಡೆ ಮುಂಬೈ ಇಂಡಿಯನ್ಸ್ ವಿರುದ್ಧದ ಲೀಗ್ ಹಂತದ ಮೊದಲ ಪಂದ್ಯದಲ್ಲಿ ರೋಚಕ ಗೆಲುವು ದಾಖಲಿಸಿರುವಂತಹ ಡೆಲ್ಲಿ 2ನೇ ಗೆಲುವಿನ ನಿರೀಕ್ಷೆಯಲ್ಲಿದೆ. ಬಟ್ ಡೆಲ್ಲಿ ಆಟಗಾರ್ತಿಯರು ಮೊದಲ ಪಂದ್ಯದಲ್ಲಿ ಬ್ಯಾಟಿಂಗ್ ನಲ್ಲಿ ಫೇಲ್ಯೂರ್ ಅನ್ನು ಅನುಭವಿಸಿದ್ರು. ಶಫಾಲಿ ವರ್ಮಾರನ್ನ ಬಿಟ್ಟರೆ ಉಳಿದವರು ಯಾರು ಕೂಡ ರನ್ ಅನ್ನ ಹೆಚ್ಚು ಸ್ಕೋರ್ ಮಾಡಿರಲಿಲ್ಲ. ಕನ್ನಡತಿ ನಿಕ್ಕಿ ಪ್ರಸಾದ್ 35 ರನ್ ಗಳಿಸಿದ್ದೇ ಸೆಕೆಂಡ್ ಹೈಯೆಸ್ಟ್ ಸ್ಕೋರರ್ ಆಗಿದ್ರು. ಉಳಿದಂತೆ ಸ್ಟಾರ್ ಆಟಗಾರ್ತಿಯರು ಕೂಡ ಅವರ ಟೀಮ್ ಅಲ್ಲಿ ಬ್ಯಾಟಿಂಗ್ಗೆ ಕಂಬ್ಯಾಕ್ ಮಾಡಬೇಕಿದೆ. ಇನ್ನು ಬೌಲಿಂಗ್ ನಲ್ಲಿ ಅನಾಬೆಲ್ ಸದರ್ಲ್ಯಾಂಡ್ ಹಾಗೆ ಶಿಖಾ ಪಾಂಡೆ ಆರ್ಸಿಬಿ ಬ್ಯಾಟರ್ನ ಸ್ವಲ್ಪ ಕಾಡಬಹುದು. ಸದ್ಯ 2 ಸೀಸನ್ಗಳಲ್ಲೂ ಕೂಡ ಫೈನಲ್ ಲಾಸ್ಟ್ ಆಗಿರುವಂತ ಡೆಲ್ಲಿ ಆಟಗಾರ್ತಿಯರು ಈ ಸಲ ಕಪ್ಗೆ ಮುತ್ತಿಕ್ಕಕ್ಕೆ ಟಾರ್ಗೆಟ್ ಅನ್ನು ಇಟ್ಕೊಂಡಿದ್ದಾರೆ. 2023ರ ಫೈನಲ್ ನಲ್ಲಿ ಮುಂಬೈ ಇಂಡಿಯನ್ಸ್ ಕಪ್ ಗೆದ್ರೆ 2024ರ ಟೂರ್ನಿಯಲ್ಲಿ ಬೆಂಗಳೂರು ವಿನ್ ಆಗಿತ್ತು. 2 ಸೀಸನ್ಗಳಲ್ಲೂ ಕೂಡ ಡೆಲ್ಲಿ ರನ್ನರ್ ಅಪ್ ಆಗಿತ್ತು. ಲಾಸ್ಟ್ ಮೂಮೆಂಟ್ ಅಲ್ಲಿ ಟ್ರೋಫಿಯನ್ನ ಕಳ್ಕೊಂಡಿತ್ತು. ಶ್ರೇಯಾಂಕಾ ಪಾಟೀಲ್ ಔಟ್, ಆರ್ಸಿಬಿಗೆ ಸ್ನೇಹ ರಾಣ. ಇನ್ನು ಆರ್ಸಿಬಿ ಅಭಿಮಾನಿಗಳ ಕ್ರಶ್ ಟಗರುಪುಟ್ಟಿ ಶ್ರೇಯಾಂಕಾ ಪಾಟೀಲ್ ಈ ಸಲ ಟೂರ್ನಿಯಿಂದಲೇ ಔಟ್ ಆಗಿದ್ದಾರೆ. ಕಳೆದ ಸೀಸನ್ ನಲ್ಲಿ ಅಬ್ಬರಿಸಿದಂತ ಶ್ರೇಯಾಂಕಾ ಪಾಟೀಲ್ ಶುಕ್ರವಾರ ನಡೆದಿದ್ದಂತ ಗುಜರಾತ್ ವಿರುದ್ಧದ ಪಂದ್ಯದಲ್ಲೂ ಕೂಡ ಆಡಿರಲಿಲ್ಲ. ಇದೀಗ ಅವರ ಬದಲಿಗೆ ಆಲ್ರೌಂಡರ್ ಆಗಿರುವಂತಹ ಸ್ನೇಹ ರಾಣಾ ಆರ್ಸಿಬಿಯನ್ನ ಸೇರ್ಕೊಂಡಿದ್ದಾರೆ. ಕಳೆದ ವರ್ಷ ಗುಜರಾತ್ ಜೈಂಟ್ಸ್ ಪರ ಆಡಿದಂತ ರಾಣಾ ಈ ಬಾರಿ ಹರಾಜಿನಲ್ಲಿ ಅನ್ಸೋಲ್ಡ್ ಆಗಿದ್ರು. ಇದೀಗ ಬೆಂಗಳೂರು ತಂಡ ರಾಣಾ ಅವರನ್ನ 30 ಲಕ್ಷ ರೂಪಾಯಿಗೆ ಖರೀದಿ ಮಾಡಿದೆ. ಕಳೆದ ವರ್ಷ ಗಾಯದ ಕಾರಣದಿಂದ ಶ್ರೇಯಾಂಕಾ ಪಾಟೀಲ್ ಏಷ್ಯಾ ಕಪ್ ಅನ್ನ ಮಿಸ್ ಮಾಡಿಕೊಂಡಿದ್ರು. ಇನ್ನೂ ಕೂಡ ಸಂಪೂರ್ಣವಾಗಿ ರಿಕವರ್ ಆಗಿಲ್ಲ. ಹೀಗಾಗಿ ಕಂಪ್ಲೀಟ್ ಆಗಿ ಚೇತರಿಸಿಕೊಳ್ಳೋಕೆ ಇನ್ನೂ ಕೂಡ 1 ತಿಂಗಳು ಬೇಕಾಗುತ್ತೆ. ಹೀಗಾಗಿ ಟಗರು ಪುಟ್ಟಿಯನ್ನ ಇಡೀ ಸೀಸನ್ ಇಂದಲೇ ಹೊರಗಿಡಲಾಗಿದೆ. ಇತ್ತೀಚೆಗೆ ಶ್ರೇಯಾಂಕ ಕೂಡ ತಾವು WPL ಆಡದೇ ಇರೋದ್ರ ಬಗ್ಗೆ ಬೇಸರವನ್ನು ಹೊರ ಹಾಕಿದ್ರು. ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಒಂದು ಪೋಸ್ಟ್ ಅನ್ನ ಹಂಚಿಕೊಂಡಿದ್ರು. ನನ್ನ ಹೃದಯ ಹೊಡೆದಿದೆ, ಆದ್ರೆ ನಾನು ಮತ್ತೆ ಪುಟಿದೇಳ್ತೇನೆ ಎಂಬ ಶೀರ್ಷಿಕೆಯೊಂದಿಗೆ ಅವರು ತೂಗೊಯ್ಯಾಲೆಯಲ್ಲಿ ತೂಗಾಡ್ತಾ ಇರುವಂತಹ ಫೋಟೋವನ್ನ ಹಂಚಿಕೊಂಡಿದ್ರು. ಈಗ ಇಡೀ ಸೀಸನ್ ಟಗರು ಪುಟ್ಟಿನ ಆರ್ಸಿಬಿ ಫ್ಯಾನ್ಸ್ ಕೂಡ ಮಿಸ್ ಮಾಡಿಕೊಳ್ಬೇಕಾಗುತ್ತೆ. ಒಟ್ನಲ್ಲಿ ಮೊದಲ ಪಂದ್ಯಗಳಲ್ಲೇ ಗೆದ್ದು ಬೀಗಿರುವಂತಹ ಬೆಂಗಳೂರು ಮತ್ತು ಡೆಲ್ಲಿ ಆಟಗಾರ್ತಿಯರು 2ನೇ ಮ್ಯಾಚ್ಗೆ ರೆಡಿಯಾಗಿದ್ದಾರೆ. ವುಮೆನ್ಸ್ ಪ್ರೀಮಿಯರ್ ಲೀಗ್ನ 4ನೇ ಪಂದ್ಯದಲ್ಲಿ ಯಾರ ವಿಜಯ ಯಾತ್ರೆ ಕಂಟಿನ್ಯೂ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕು. ನಮಸ್ಕಾರ.